ಸಂಜು ಸ್ಯಾಮ್ಸನ್ ಸದ್ಯ ಟೀಂ ಇಂಡಿಯಾದಲ್ಲಿ ತಮ್ಮ ಸ್ಥಾನ ಪಡೆದುಕೊಳ್ಳೋದಕ್ಕೆ ಸಾಹಸ ಪಡ್ತಿದ್ದಾರೆ. ತಂಡದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ರೂ ಸದ್ಯ ಸಂಜುಗೆ ತಂಡದಲ್ಲಿ ಅವಕಾಶ ಸಿಕ್ಕಿಲ್ಲ. ಟಿ20 ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಸತತ ಎರಡನೇ ಕಪ್ ಗೆಲ್ಲೋದಕ್ಕೆ ಪ್ರಮುಖ ಪಾತ್ರ ವಹಿಸಿದ ಆಟಗಾರ. ತನ್ನ ಪ್ರದರ್ಶನದ ಮೂಲಕವೇ ಟೀಂ ಇಂಡಿಯಾಗೆ ಕಪ್ ಗೆಲ್ಲಿಸಿಕೊಡುವ ಜೊತೆಯಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದಿದ್ದ ಸಂಜು ಸ್ಯಾಮ್ಸನ್ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಕಳಪೆ ಪ್ರದರ್ಶನ ನೀಡಿದ್ದಕ್ಕಾಗಿ ಸದ್ಯ ತಂಡದಿಂದಲೇ ಹೊರಬಿದ್ದಿದ್ದಾರೆ. ಹೀಗಿರುವಾಗ ಇದೀಗ ಸಂಜು ಸ್ಯಾಮ್ಸನ್ ಮೊದಲ ಬಾರಿಗೆ ತಮ್ಮ ಮನದಾಳದ ಮಾತುಗಳನ್ನು ಹೇಳುವ ಮೂಲಕ ತಮ್ಮ ಕ್ರಿಕೆಟ್ ಜೀವನ ಮತ್ತು ತಂಡದಲ್ಲಿ ಅವರ ಸ್ಥಾನದ ಬಗ್ಗೆ ಮಾತನಾಡಿಕೊಂಡಿದ್ದಾರೆ. ನಾನು ಯಾವಾಗಲೂ ನನ್ನದೇ ಆದ ರೀತಿಯಲ್ಲಿ ಕ್ರಿಕೆಟ್ ಆಡುವುದಕ್ಕೆ ಬಯಸುತ್ತೇನೆ. ನಮ್ಮ ದೇಶದಲ್ಲಿ ನಿರಂತರವಾಗಿ ಕಾಂಪಿಟೇಷನ್ ಇದೆ ಎಂದು ನಾನು ಅರಿತುಕೊಂಡಿದ್ದೇನೆ. ಹೀಗಾಗಿ ನಾನು ಈ ರೇಸ್ನ ಭಾಗವಾಗಬಾರದು ಎಂದು ನಾನು ನಿರ್ಧರಿಸಿದೆ. ನಾನು ಆಟವನ್ನು ಆನಂದಿಸಲು ಬಯಸುತ್ತೇನೆ. ದೇವರ ಕೃಪೆಯಿಂದ ನಾನು ಬಹಳಷ್ಟು ಸಾಧನೆಯನ್ನ ಮಾಡಿದ್ದೇನೆ. ನನಗೆ ಈಗ 31 ವರ್ಷ ಮತ್ತು ನನಗೆ ಇನ್ನು ಕೆಲವು ವರ್ಷಗಳು ಉಳಿದಿದೆ. ಹಾಗಾಗಿ ನಾನು ನನ್ನ ಸ್ವಂತ ರೂಲ್ಸ್ಗಳ ಮೇಲೆ ಆಡೋದಕ್ಕೆ ನಿರ್ಧರಿಸಿದ್ದೇನೆ. ಹೇಗೆ ಬ್ಯಾಟಿಂಗ್ ಮಾಡಬೇಕು, ಹೇಗೆ ಆಡಬೇಕು ಅನ್ನೋದನ್ನ ಯಾರೂ ನನಗೆ ಹೇಳುವುದಿಲ್ಲ. ಅದನ್ನು ಸ್ವತಃ ನಾನೇ ನಿರ್ಧರಿಸುತ್ತೇನೆ ಅಂತ ಸಂಜು ಸ್ಯಾಮ್ಸನ್ ಹೇಳ್ಕೊಂಡಿದ್ದಾರೆ. ನಾನು 2024ರ ವಿಶ್ವಕಪ್ ನಂತರ 2026ರ ವಿಶ್ವಕಪ್ ಆಡುತ್ತೇನೆ ಅನ್ನೋ ನಿರೀಕ್ಷೆಗಳು ನನಗೆ ಇರಲಿಲ್ಲ. ಒಂದು ಹಂತದಲ್ಲಿ ನಾನು 15ರ ಸದಸ್ಯರ ತಂಡದಲ್ಲೂ ಇರಲಿಲ್ಲ. ಹೀಗಿರುವಾಗ ನಾನು 2028ರ ವಿಶ್ವಕಪ್ ಬಗ್ಗೆ ಹೇಗೆ ಯೋಚಿಸಲಿ? ನಾನು ತಂಡದಲ್ಲಿ ಇದ್ದರೆ, ತಂಡಕ್ಕೆ ಅಗತ್ಯವಿದ್ದರೆ ಮತ್ತು ನಾನು ಚೆನ್ನಾಗಿ ಆಡುತ್ತಿದ್ದರೆ ಎಲ್ಲವೂ ಚೆನ್ನಾಗಿರುತ್ತದೆ. ಈ ಸಾಧನೆಯನ್ನ ಯಾರು ನನ್ನಿಂದ ಕಸಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಸಂಜು ಸ್ಯಾಮ್ಸನ್ ತಮ್ಮ ಕ್ರಿಕೆಟ್ ಜೀವನ ಮತ್ತು ತಂಡದಲ್ಲಿನ ಸ್ಥಾನದ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನ ಇದೀಗ ಹೇಳ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸನ್ ಸದ್ಯ ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡೆಯುವುದರಲ್ಲಿ ವಿಫಲವಾಗಿದ್ದು, ಸದ್ಯ ಮುಂದಿನ ಸೀರೀಸ್ಗಳಲ್ಲಿ ಸಂಜು ಸ್ಯಾಮ್ಸನ್ಗೆ ಅವಕಾಶ ಸಿಗಲಿದೆಯಾ ಇಲ್ವಾ? ವೈಭವ್ ಸೂರ್ಯವಂಶಿ ಅಬ್ಬರದ ನಡುವೆ ಸಂಜು ಸ್ಯಾಮ್ಸನ್ ಮರೆಯಾಗ್ತಾರಾ ಗೊತ್ತಿಲ್ಲ. ಹಾಗಾದ್ರೆ ನಿಮ್ಮ ಪ್ರಕಾರ ಟೀಂ ಇಂಡಿಯಾದಲ್ಲಿ ಸ್ಥಾನದ ಕುರಿತು ಮಾತನಾಡಿರೋ ಸಂಜು ಸ್ಯಾಮ್ಸನ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.